ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೋಡಿ ಸ್ನೇಹಿತರೆ, ಸರ್ಕಾರದಿಂದ ಕೊನೆಗೂ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ ಓದ್ ವಿಡಿಯೋದಲ್ಲಿ 1ರಿಂದ 2 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬರುತ್ತೆ ಅಂತ. ಅದ್ರ ಪ್ರಕಾರನೇ 31ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿದೆ ಸ್ನೇಹಿತರೆ. ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋನ ಪೂರ್ತಿ ನೋಡಿ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಖಂಡಿತ ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಸಂಪೂರ್ಣವಾಗಿ ಅಂದರೆ ಪೂರ್ತಿ ನೋಡಿ. ತುಂಬ ಜನ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿಯ ಅಂದರೆ ಕರ್ನಾಟಕ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರದ ಗೃಹಲಕ್ಷ್ಮಿಯ ಎಲ್ಲ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಯಾವುದೇ ರೀತಿ ಡೌಟ್ ಬೇಡ, ಸಂಪೂರ್ಣವಾಗಿ ಮಾಹಿತಿ ನಮಗಿದ್ರೆ ಮಾತ್ರ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಮಾಜಿ CM ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಕೆಳಗಡೆ ಇಳಿದು ಆಗಲೇ 1 ತಿಂಗಳು ಮೇಲಾಯಿತು. ನೋಡಿ ಸ್ನೇಹಿತರೆ, ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ ಯಾವುದೇ ರೀತಿ 2,000 ರೂಪಾಯಿ ಸರ್ಕಾರದಿಂದ ಬಂದಿರಲಿಲ್ಲ. ಯಾಕೆಂದರೆ ಮಾಜಿ CM ಸಿದ್ದರಾಮಯ್ಯ ಅವರು 30 ಕಂತಿನ ಹಣ ಹೆಚ್ಚು ಕಮ್ಮಿ 60,000 ರೂಪಾಯಿನ ಕೊಟ್ಟುಬಿಟ್ಟು ಹೋಗಿದ್ರು. ಗೃಹಲಕ್ಷ್ಮಿಯರಿಗೆ ಅಂದರೆ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿದ್ರು ಸ್ನೇಹಿತರೆ. ನೋಡಿ, ಅದ್ರ ಪ್ರಕಾರ ಕೆಲವ್ರಿಗೆ ಒಂದು 30 ಕಂತಿನ ಹಣ ಬಂದಿದೆ, ಇನ್ನೂ ಕೆಲವ್ರಿಗೆ 28, 29 ಈ ಥರ ಬಂದಿತ್ತು ಸ್ನೇಹಿತರೆ. ನೋಡಿ, ಅದಾದಮೇಲೆ DK ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡಿ ಈಗ ಅವರು ಮುಖ್ಯಮಂತ್ರಿಗಳಾದರು. ಅದಾದಮೇಲೆ ಯಾವುದೇ ರೀತಿ ಇಲ್ಲಿವರೆಗೂ ಬಂದಿರಲಿಲ್ಲ. ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬಿಡುಗಡೆ ಮಾಡಿರಲಿಲ್ಲ ಸ್ನೇಹಿತರೆ. ನೆನಪಲ್ಲಿ ಇಟ್ಕೊಳ್ಳಿ, ಬಿಡುಗಡೆ ಮಾಡಿರಲಿಲ್ಲ. ಆದರೆ ಈಗ ನೋಡಿ, ಸರ್ಕಾರದಿಂದ 31ನೇ ಕಂತಿನ ಹಣ ಅಧಿಕೃತವಾಗಿ DBT ಆ್ಯಪ್ನಲ್ಲಿ ತೋರಿಸ್ತಾ ಇದೆ, ಪುಷ್ ಆಗಿದೆ ಅಂತ. DBT ಕರ್ನಾಟಕ ಆ್ಯಪ್ನಲ್ಲಿ ಪುಷ್ ಆಗಿದೆ ಅಂತ ತೋರಿಸ್ತಾ ಇದೆ. ನೋಡಿ ಸ್ನೇಹಿತರೆ, ಅದೇ ರೀತಿ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ನೋಡಿ, ಈ ವಿಡಿಯೋದಲ್ಲಿ ಕಮೆಂಟ್ ಆನಿಲ್ಲ ಅಂದರೆ ಇದ್ರ ಹಿಂದಿನ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀರಾ. ನೋಡಿ ಸರ್, 31ನೇ ಕಂತಿನ ಹಣ 2,000 ರೂಪಾಯಿ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ. ಬೆಳಗಾವಿ ಜಿಲ್ಲೆಗೆ ಮತ್ತು ಬೆಂಗಳೂರು ನಗರ ಮತ್ತು ಮಂಡ್ಯ ನೋಡಿ ಇನ್ನೂ 1-2-3 ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತ ನಮಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ಅದ್ರ ಜೊತೆಯಲ್ಲಿ ಸೋಷಲ್ ಮೀಡಿಯಾದಲ್ಲಿ ಕೂಡ 31ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಿಡುಗಡೆ ಶುರುವಾಗಿದೆ. ಅಂದರೆ DBT ಸ್ಟೇಟಸ್ಸು ಪುಷ್ ಆಗಿ ಅದ್ರ ಜೊತೆಯಲ್ಲಿ ಈಗ ಬಿಡುಗಡೆ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇನ್ನು ಕೆಲವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನೋಡಿ, ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ಗಳು ನೋಡಿ DBT ಸ್ಟೇಟಸ್ಸು ಪುಷ್ ಆಗಿದ್ರೂ ಕೂಡ ಇಲ್ಲಿವರೆಗೂ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ನಾವು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಇಲ್ಲಿವರೆಗೂ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ರೀತಿ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ನಾವು ನಿಮಗೆ ಇದೇ ವಿಡಿಯೋದಲ್ಲಿ DBT ಸ್ಟೇಟಸ್ಸು ಪುಷ್ ಆಗಿಲ್ಲ ಅನ್ನೋದನ್ನ ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ, ವಿತ್ ಪ್ರೂಫ್ ಸಮೇತ. ಅಂದರೆ ಸ್ಕ್ರೀನ್ಶಾಟ್ನ ನಾವು ಮೆನ್ಷನ್ ಮಾಡಿರ್ತೀವಿ. ದಯವಿಟ್ಟು ನೀವೇ ನೋಡ್ಕೊಳ್ಳಿ. ಪೆಂಡಿಂಗ್ ಇದೆ 31ನೇ ಕಂತಿನ ಹಣ ಅಂತ ಬರ್ತಾ ಇದೆ. ಇನ್ನು DBT ಕರ್ನಾಟಕ ಆ್ಯಪಲ್ಲಿ ನೋಡಿ ಸ್ನೇಹಿತರೆ, 2025, 2026ನೇ ಸಾಲಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ 4,000 ರೂಪಾಯಿ ಅಂದರೆ 2 ಕಂತಿನ ಹಣ ಅಪ್ಡೇಟ್ ಆಗಿರಲಿಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ಆ ಜಾಗದಲ್ಲಿ ಈಗ ನಿಮಗೆ 31ನೇ ಕಂತಿನ ಹಣ ಅಪ್ಡೇಟ್ ಆಗಿದೆ. ಅಂದರೆ ಮಿಸ್ ಮ್ಯಾಚ್ ಆಗಿದೆ. ನಾವು ಮತ್ತೆ ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀವಿ, ಸದ್ಯಕ್ಕಂತೂ ಯಾವುದೇ ರೀತಿ ಸರ್ಕಾರದಿಂದ 2,000 ರೂಪಾಯಿ ಹಣ ಬಿಡುಗಡೆ ಆಗಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ DK ಶಿವಕುಮಾರ್ ಅವರು ಅಂದರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಪರಿಷ್ಕರಣೆ ನಡೆಸ್ತಾ ಇದ್ದೀವಿ. ಯಾರ್ಯಾರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಮತ್ತು ಯಾರು GST ಕಟ್ತಾ ಇದ್ದಾರೆ ಮತ್ತು ಯಾರು ಮೃತಪಟ್ಟಿರ್ತಾರೆ ನೋಡಿ, ಅವರ ಖಾತೆಗಳನ್ನ ನಾವು ಬಂದ್ ಮಾಡಿದ್ದೀವಿ. ಮೃತಪಟ್ಟ ಮನೆಯ ಒಡೆತಿಯ ಅಕೌಂಟ್ಗೆ 2,000 ರೂಪಾಯಿ ಹಾಕ್ತಾ ಇದ್ದೀವಿ. ಅದನ್ನು ನಾವು ವಾಪಸ್ ತಗೊಳ್ಳೋ ಪ್ರಯತ್ನ ಪಟ್ಟು ಒಂದು ಸ್ವಲ್ಪ ತೊಗೊಂಡಿದ್ದೀವಿ. ಮತ್ತು ಬ್ಯಾಂಕು ಮ್ಯಾನೇಜರ್ಗಳಿಗೆ ನಾವು ತಿಳಿಸ್ಕೊಟ್ಟಿದ್ದೀವಿ, ಯಾರು ಮೃತಪಟ್ಟಿರ್ತಾರೆ ನೋಡಿ ಆ ಅಕೌಂಟಿಂದ ಮತ್ತೆ ಸರ್ಕಾರಕ್ಕೆ ವಾಪಸ್ಸು ಎಷ್ಟು ಕಂತಿನ ಹಣ ಹೋಗಿದೆ ಅಷ್ಟು ಕಂತಿನ ಹಣ ರಿಕವರಿ ಮಾಡಿ ನಮಗೆ ಕೊಡಿ ಅಂತ ನಾವು ಕೇಳಿದ್ದೀವಿ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಸ್ನೇಹಿತರೆ. ನೋಡಿ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಲೈವ್ ಮಾಡಿಕೊಂಡು ಮತ್ತು ವಿಡಿಯೋ ಹಾಕ್ಕೊಂಡು ಬರೀ ನಾವು ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನಾವು ನೋಡಿ ಸ್ನೇಹಿತರೆ ನಿಮ್ಗೆ ಹೇಳಿದ್ದೀವಿ, ಏನಾದರೂ ಇದ್ದರೆ ಗೃಹಲಕ್ಷ್ಮಿ ಅಪ್ಡೇಟು ಪಟ್ ಅಂತ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ.
ದಯವಿಟ್ಟು ಸ್ನೇಹಿತರೆ ಫೇಕ್ ನ್ಯೂಸ್ ಕೊಡೋರನ್ನ ನಂಬಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನೋಡಿ, ನಾವು ನಿಮಗೆ ಲೈವ್ ಮಾಡಿ ತಿಳಿಸ್ಕೊಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಬಿಡುಗಡೆ ಆದರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ರಿಯಾಲಿಟಿ ನಿಜವಾಗ್ಲೂ ಏನಿದೆ ಅದನ್ನು ನಾವು ನಿಮ್ಗೆ ಹೇಳ್ತೀವಿ. ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಿನ್ನೆ ಸಂಜೆಯಿಂದಲೇ ಬರ್ತಾ ಇದೆ ಅಂತ ಆಗ್ತಾನೆ ಇದ್ದಾರೆ. ಖಂಡಿತ ನೀವು ಕೂಡ ಕೆಲವ್ರು ನೋಡ್ತಾ ಇದ್ದೀರಾ, ಅಂದರೆ ನಂಬ್ಕೊಂಡು ಹೋಗಿ ನಿಮ್ಮ ಖಾತೆಗಳನ್ನ ಅಂದರೆ ಅಕೌಂಟ್ನ ಚೆಕ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಆ ಥರ ಚೆಕ್ ಮಾಡಿಕೊಂಡು ನೋಡೋ ಅವಶ್ಯಕತೆ ಇಲ್ಲ. ನೋಡಿ, ಖಂಡಿತವಾಗ್ಲೂ ನಮ್ಮನ್ನ ನಂಬೋದು ನೀವು. ಯಾಕಂದರೆ ರಿಯಾಲಿಟಿಯಾಗಿ ಏನಿದೆ ನಾವು ಅದನ್ನೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಬಿಡುಗಡೆ ಆಗಿದ್ದರೆ ಬಿಡುಗಡೆ ಆಗಿದೆ ಅಂತಲೇ ಹೇಳ್ತೀವಿ. DBT ಸ್ಟೇಟಸ್ ಏನಾದರೂ ಪುಷ್ ಆಗಿದ್ದರೆ ಖಂಡಿತ ಅದನ್ನೇ ತಿಳಿಸ್ಕೊಡ್ತೀವಿ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಫೇಕ್ ನ್ಯೂಸ್ ನಾವು ಕೊಟ್ಟಿಲ್ಲ, ಮುಂದೆ ಕೂಡ ಕೊಡಲ್ಲ ಸ್ನೇಹಿತರೆ. ನೋಡಿ, ಇನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ದಾರೆ. ಖಂಡಿತವಾಗ್ಲೂ 1,25,00,000 ಅಥವಾ 28 ಲಕ್ಷ ಎಕ್ಸಾಕ್ಟು ನಂಬರ್ ಗೊತ್ತಿಲ್ಲ ಫಲಾನುಭವಿಗಳಿಗೆ ನಿಮಗೆ ಇನ್ನು ಮುಂದೆ 2,000 ರೂಪಾಯಿ ಸರ್ಕಾರದಿಂದ ಬೇಕಾ, ಅಥವಾ ಸರ್ಕಾರದ 5 ಗ್ಯಾರಂಟಿಗಳು, ಸರ್ಕಾರದ 5 ಅಂದರೆ ಪಂಚ ಗ್ಯಾರಂಟಿಗಳು, ಅದ್ರ ಜೊತೆ ಸರ್ಕಾರದ ಮಿಕ್ಕ ಸೌಲಭ್ಯಗಳು ನಿಮಗೆ ಬೇಕಿದ್ದರೆ, ಏನೆಲ್ಲ ಸೌಲಭ್ಯಗಳು ಸರ್ಕಾರದಿಂದ ಸಿಗುತ್ತಲ್ಲ ಸ್ನೇಹಿತರೆ, ಅದು ನಿಮಗೆ ಬೇಕಿದ್ದರೆ ನೀವು ನಿಮ್ಮ ವೋಟ್ ಐಡಿನ ಉಳಿಸ್ಕೋಬೇಕು. ಈಗ SIR ನಡೀತಾ ಇದೆ. ದಯವಿಟ್ಟು ನೀವು SIRಗೆ ಏನಿದೆ ನಿಜವಾದ ಮಾಹಿತಿ ಕೊಟ್ಬಿಟ್ಟು ನಿಮ್ಮ ವೋಟ್ ಐಡಿನ ಉಳಿಸ್ಕೊಳ್ಳಿ ಅಂತ DK ಶಿವಕುಮಾರ್ ಸಾಹೇಬ್ರೆ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಗೃಹ ಜ್ಯೋತಿ ಪರಿಷ್ಕರಣೆ ನಡೀತಾ ಇದೆ. ಇನ್ನೂ 1.5 ತಿಂಗಳು ಪರಿಷ್ಕರಣೆ ನಡೆಯುತ್ತೆ. ನೋಡಿ, ನಿಮ್ಮ ಮನೆ ಮುಂದೆ ಖಂಡಿತ ಬೆಸ್ಕಾಂ ಸಿಬ್ಬಂದಿಗಳೇ ಬರ್ತಾರೆ. ಅವ್ರು ಕೇಳೋ ಮಾಹಿತಿಗಳನ್ನ ನೀವು ಕೊಡ್ಬೋದು. ನೋಡಿ, ಕೆಲವರು ನಮಗೆ ಕೇಳ್ತಾ ಇದ್ದೀರಾ, ಸರ್ ಮನೆ ಅಗ್ರಿಮೆಂಟ್ ಇಲ್ಲ, ನಾವು ಬಾಡಿಗೆಲಿರೋದು ಅಂತ. ನೀವು ಮನೆ ಅಗ್ರಿಮೆಂಟ್ ಕೊಡುವ ಅವಶ್ಯಕತೆ ಇಲ್ಲ. ಸರ್ಕಾರದಿಂದ ಯಾರು ಬಾಡಿಗೆಗಿದ್ದೀರಾ ಅವ್ರಿಗೆ ಮತ್ತು ಆ ಮನೆ ಓನರ್ಗೆ ಒಂದು ಲೆಟ್ರ್ ಕೊಡ್ತಾರೆ. ಆ ಲೆಟ್ರಿಗೆ 2 ಸೈನ್ ಹಾಕಿ ಕೊಟ್ಟರೆ ಸಾಕು ಸ್ನೇಹಿತರೆ. ಅದ್ರ ಜೊತೆಲಿ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ವೋಟರ್ ಐ ಡಿ, ಇವಿಷ್ಟು ದಾಖಲೆಗಳು ನೀವು ಕೊಟ್ಟರೆ ಖಂಡಿತವಾಗ್ಲೂ 200 ಯೂನಿಟು ಫ್ರೀಯಾಗಿ ನಿಮಗೆ ಸಿಗುತ್ತೆ. ಯಾವುದೇ ರೀತಿ ಡೌಟ್ ಬೇಡ. ಮತ್ತು ಸರ್ಕಾರ ಹೇಳಿಕೆ ನೀಡಿದೆ, ಈ ತಿಂಗಳು ನಿಮಗೆ ಬಿಲ್ ಬರಲ್ಲ. ಹೋದ ತಿಂಗಳು ಯಾವ ಥರ ಬಿಲ್ ಬಂದಿತ್ತೋ ಅದೇ ಥರ ಈ ತಿಂಗಳು ಬಿಲ್ ಬರುತ್ತೆ ಅಂತ ಸರ್ಕಾರನೇ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದೆ. ನೋಡಿ ಸ್ನೇಹಿತರೆ, ಅದಕ್ಕೋಸ್ಕರ ಆದರೂ ಮತ್ತೆ ನಾವು ಈ ಭಾರತದ ಪ್ರಜೆಗಳು, ನೋಡಿ ಖಂಡಿತವಾಗ್ಲೂ ನಾವು ಭಾರತೀಯರು ಅಂತ ತೋರಿಸ್ಬೇಕಾದ್ರೆ ನಮಗೆ ವೋಟರ್ ಐ ಡಿ ಬಹಳ ಮುಖ್ಯ ಸ್ನೇಹಿತರೆ. ದಯವಿಟ್ಟು ನೀವು ನಿಮ್ಮ ವೋಟರ್ ಐ ಡಿನ ಉಳಿಸ್ಕೊಂಡ್ರೆ ಖಂಡಿತ ನಿಮ್ಮ ಮಕ್ಳಿಗೆ ಕೂಡ ವೋಟರ್ ಐ ಡಿ ಸಿಗುತ್ತೆ ಸ್ನೇಹಿತರೆ. ನಾವು ಭಾರತೀಯರು, ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನೂ ಕೆಲವ್ರು ಕೇಳಿದ್ದೀರಾ, ಅಂದರೆ ಕಮೆಂಟ್ ಮಾಡಿದ್ದೀರಾ, ಇಂದ್ರ ಕಿಟ್ ಕೊಡ್ತಾ ಇದ್ದಾರಾ ಅಂತ. ಆಹಾರ ಸಚಿವ ಮುನಿಯಪ್ಪ ಅವರು ಹೇಳಿದ್ದಾರೆ, ಖಂಡಿತವಾಗ್ಲೂ ಮುಂದಿನ ತಿಂಗಳು ಕೊಡ್ತೀವಿ ಅಂತ. ಅಂದರೆ ಇನ್ನೊಂದು 2 ತಿಂಗಳಲ್ಲಿ ನಿಮಗೆ ಸಿಗುವ ನಿರೀಕ್ಷೆ ಇದೆ ಸ್ನೇಹಿತರೆ. ಒಂದು ವೇಳೆ ಕೊಟ್ಟರೆ ಅಧಿಕೃತವಾಗಿ ಏನಾದ್ರು ಸರ್ಕಾರದಿಂದ ಕೊಡೋಕ್ಕೆ ಶುರು ಮಾಡಿದ್ರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಸದ್ಯಕ್ಕಂತೂ ಯಾವುದೇ ರೀತಿ ಇಂದಿರಾ ಕಿಟ್ಟು ಸರ್ಕಾರದಿಂದ ಕೊಟ್ಟಿಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ಖಂಡಿತವಾಗ್ಲೂ ವೋಟರ್ ಐ ಡಿ ಇದ್ದರೆ ಮಾತ್ರ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಸಿಗುತ್ತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಸಿಗಲ್ಲ. ದಯವಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಏನು ಫಾರ್ಮ್ ತಂದುಕೊಡ್ತಾ ಇದ್ದಾರೆ BLAಗಳು ಅಥವಾ BLOಗಳು, ಅದನ್ನು ಫಿಲಪ್ ಮಾಡಿ. ನಿಮಗೆ ಗೊತ್ತಿಲ್ಲ ಅಂದರೆ ಅವ್ರನ್ನ ಕೇಳಿಬಿಟ್ಟು ಫಿಲಪ್ ಮಾಡಿ ದಯವಿಟ್ಟು ಅವ್ರಿಗೆ ಕೊಟ್ಟು ನಿಮ್ಮ ವೋಟರ್ ಐ ಡಿನ ಉಳಿಸ್ಕೊಳ್ಳಿ. ಖಂಡಿತವಾಗ್ಲೂ ಒಂದು ವೇಳೆ 2 ರಿಂದ 3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬಂದರೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಒಂದು ವೇಳೆ ಸರ್ಕಾರದಿಂದ 31ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆದರೆ ನಾವೇ ನಿಮಗೆ ತಕ್ಷಣ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ದಯವಿಟ್ಟು ಫೇಕ್ ನ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾ ಅಂದಮೇಲೆ ಫೇಕ್ ನ್ಯೂಸ್ಗಳು ಬರ್ತಾ ಇರ್ತವೆ. ಜುಲೈ ತಿಂಗಳ ಪೆನ್ಷನ್ ಹಣ ಕೂಡ ಬಿಡುಗಡೆ ಆಗಿದೆ. ದಯವಿಟ್ಟು ಒಂದ್ಸರಿ ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.